ವೆಲ್ಕಮ್ ಬ್ಯಾಕ್ ಟು ಅಶಿತ್ ಸವಿರುಚಿಗಳು. ಇಂದಿನ ವಿಡಿಯೋ ಊರ ಹಬ್ಬದ ಜಾತ್ರಾ ಮಹೋತ್ಸವಕ್ಕೆ ತಂಬಿಟ್ಟಿನ ದೀಪದ ಆರತಿ ಮಾಡುವ ವಿಧಾನ, ಸುಗಂಧ ರಾಜ ಮತ್ತು ಗುಲಾಬಿ ಹಾಗೂ ಪಂಚಪತ್ರೆಯಿಂದ ಮಾಡುವ ಹೂವಿನ ಅಲಂಕಾರ, ಆರತಿ ಬಟ್ಟಲು ಹಾಗೂ ಆರತಿ ಸ್ಟ್ಯಾಂಡ್ ಮತ್ತು ಬಿದಿರಿನ ಚಿಕ್ಕ ಚಿಕ್ಕ ದೆಬ್ಬೆಗಳು, ಪಂಚಪತ್ರೆ 1/4 kgಯಷ್ಟು, ಸುಗಂಧ ರಾಜ 2 kgಯಷ್ಟು, ಅರ್ಧ kgಯಷ್ಟು ಗುಲಾಬಿ, 3 ಹೂವು ಕಟ್ಟುವ ದಾರ, 1 ಗಟ್ಟಿ ದಾರ, 1 ಬಿದಿರಿನ ಕಡ್ಡಿಗೆ ಗುಲಾಬಿಯನ್ನು ಇಟ್ಟು ಸುತ್ತಿಕೊಳ್ಳಬೇಕು. ಗುಲಾಬಿಯ ಹೂವನ್ನು ಇಟ್ಟು ಬಿದಿರಿನ ದೆಬ್ಬೆಗೆ ಸುತ್ತಿಕೊಳ್ಳಬೇಕು. ಗುಲಾಬಿಯ 3 ಹೂವನ್ನು ತೆಗೆದುಕೊಂಡು ಈ ಥರ ಸುತ್ಕೊಬೇಕು, 3 ರೌಂಡು ಟೈಟಾಗೆ. ನಂತರ ನಾವು 3 ಸುಗಂಧರಾಜ ಹೂವನ್ನು ತೆಗೆದುಕೊಂಡು ಸುತ್ತಿಕೊಳ್ಳಬೇಕು. 4 ರೌಂಡು ಟೈಟಾಗೆ ಕುತ್ಕೊಳ್ಬೇಕು ಹೂವು, ಸುತ್ತಿರುವ ಹೂವು. ನಂತರ ನಾವು ಅದೇ ತರಹ ತಿರ್ಗಾ 3 ಹೂವು ಇಟ್ಟುಕೊಂಡು ಸುತ್ತಿಕೊಳ್ಳಬೇಕು. 4 ಸುತ್ತು ಸುತ್ಕೊಬೇಕು ಟೈಟಾಗಿ ಹೂವನ್ನ. ತಿರ್ಗಾ ನಂತರ ಪಂಚಪತ್ರೆ ಹಾಗೂ 2 ಗುಲಾಬಿಯನ್ನು ಇಟ್ಟು ಸುತ್ತಿಕೊಳ್ಳಬೇಕು. ಸುತ್ತಬಿಟ್ಟು ಕೆಳಗಡೆ ಲಾಕ್ ಮಾಡಬೇಕು, ಲೂಸ್ ಬರಲ್ಲ ಹೂವು, ಇಲ್ದಿರ ಲೂಸ್ ಬಂದು ಉದುರೋಗುತ್ತೆ. ಸುತ್ತಿರುವಂಥ ಸುಗಂಧರಾಜ ದಿಂಡುಗಳು ಬಿದಿರಿನ ದೆಬ್ಬೆಗೆ ಈ ಥರ ಸುತ್ತಿರುವ ಎಲ್ಲ ಸುಗಂಧರಾಜ ಹೂವುಗಳು. ನಂತರ ಆರತಿ ಸ್ಟ್ಯಾಂಡಿಗೆ ಸುತ್ತಿರುವಂತಹ ಹೂವಿನ ದಿಂಡುಗಳನ್ನು ಕಟ್ಟಿಕೊಳ್ಳಬೇಕು. ಇದೇ ತರಹದ ಎಲ್ಲ ದಿಂಡುಗಳನ್ನು ಕಟ್ಟಿಕೊಳ್ಳಬೇಕು. ಒಂದು ಮಗ್ಲಾಗೊಂದು ಈ ಥರ ಕಟ್ಕೊಂಡು ಹೋಗಬೇಕು ದಾರದಾಗೆ. ಸುಗಂಧ ರಾಜ ಹಾಗೂ ಗುಲಾಬಿ ಪಂಚಪತ್ರೆಯಿಂದ ರೆಡಿಯಾಗಿರುವ ಹಾಗೂ ಮನೆಯಲ್ಲಿ ತಯಾರಿಸಿದ ದೀಪದ ಆರತಿ. Please do like, share, comment, subscribe and support my channel. Thanks for watching.